ನ ಕಾಮಯೇನ್ಯಂ ತವ ಪಾದಸೇವನಾತ್ ಅಕಿಂಚನ ಪ್ರಾರ್ಥ್ಯತಮಾತ್ ವರಂ ವಿಭೋ ಆರಾಧ್ಯಕಸ್ತ್ವಾಮಪವರ್ಗದಂ ಹರೇ ಪ್ರಣೀತ ಆರ್ಯೋ ವರಮಾತ್ಮಬಂಧನಂ. ಭಾಗವತ ಸಾರೋದ್ಧಾರಸ್ಯ ಏಕಾಶೀತ್ಯುತ್ತರ ದ್ವಿಶತತಮಃ ಅಯಂ ಶ್ಲೋಕಃ. 281 ಭಾಗವತಸ್ಯ ದಶಮಸ್ಕಂಧಸ್ಯ ಚತುಷ್ಪಂಚಾಶೇ ಅಧ್ಯಾಯೇ ಸಪ್ತಪಂಚಾಶಃ ಶ್ಲೋಕಃ. 10ನೇ ಸ್ಕಂಧದ 54ನೇ ಅಧ್ಯಾಯದ 57ನೇ ಅಯಂ ಶ್ಲೋಕಃ. ಮುಚುಕುಂದಸ್ಯ ಶ್ರೀಕೃಷ್ಣ ಸನ್ನಿಧಾನೆ ಪ್ರಾರ್ಥನಾರೂಪಃ ಸರ್ವೇಷಾಮಸ್ಮಾಕಂ ಕರ್ಣವಿವರಾನ್ ಪೂರಯತೆ ಕೃಷ್ಣಾಷ್ಟಮ್ಯಾಂ ತಿಥೌ. ಮುಚುಕುಂದಃ ಏವಮಾಹ ಭಗವಂತಂ, ಹೇ ಭಗವನ್, ಭವಾಂಸ್ತು ವರಂ ವರಯ ಇತಿ ಮಾಂ ಅನುರುಂಧೆ. ಅಹಂ ತು ಕಂ ವರಂ ಭವತಃ ವರಯೇ. ಏಕಾಂತಭಕ್ತಾನಾಂ ತವ ಖಲು ಭವತಃ ಖಲು ಪಾದಸೇವಾ ಏವ ನಿತರಾಂ ಅಪೇಕ್ಷಣೀಯಾ ಭವತಿ. ಅತಃ ಪರಂ ನಾನ್ಯದಪಿ ಕಿಂಚನ ಅಹಂ ಕಾಮಯೇ. ಮೋಕ್ಷದಂ ಭಗವಂತಂ ಭವಂತಂ ಆರಾಧ್ಯ ಕೋ ನಾಮ ಜ್ಞಾನಿ ಬಂಧಕಂ ಐಹಿಕವರಂ ಪ್ರಾರ್ಥಯೇತ್. ಮುಚುಕುಂದ ಕೃಷ್ಣನನ್ನು ಪ್ರಾರ್ಥಿಸುವ ಒಂದು ಪ್ರಸಂಗ ಇದು. ಕೃಷ್ಣಾಷ್ಟಮಿಯ ಈ ದಿವಸ ನಾವಿದನ್ನು ಕೇಳ್ತಾ ಇದ್ದೀವಿ. ಏನು ವರ ಬೇಕು ಅಂತ ಕೇಳ್ತಾ ಇದ್ದೆ, ಆದರೆ ವಾಸ್ತವಿಕವಾಗಿ ನಾನು ನಿನ್ನಿಂದ ಏನು ವರ ಕೇಳಬೇಕು? ಯಾವುದೇ ಭಕ್ತನಾದವನಿಗೆ, ಅದರಲ್ಲೂ ಸ್ವಲ್ಪ ತಿಳಿದ ಭಕ್ತನಿಗೆ, ನಿನ್ನ ಪಾದ ಸೇವೆಗಿಂತ ಮತ್ತೆ ಹೆಚ್ಚಿನ ಭಕ್ತಿ ಏನಿದೆ? ನೀನು ಮೋಕ್ಷದಾಯಕರಾದಂಥ ನಿನ್ನನ್ನು ಕಂಡಾಗ ಮುಕ್ತಿಯನ್ನು ಕೇಳಬೇಕು. ಅದನ್ನು ಬಿಟ್ಟು ಬಂಧಕವಾದಂಥ ವರವನ್ನೇನಾದರೂ ಕೇಳಿದರೆ ಆ ಬಂಧಕವಾದ ವರದಿಂದ ನಮಗೆ ಸಿಕ್ಕೀತೇನು? ಆದ್ದರಿಂದ ನಾನೇನನ್ನು ಕೇಳಲಾರೆ ಅಂತ ಇದ್ದಾನವನು. ಸತ್ಯಂ ದಿಶತ್ಯರ್ಥಿತಮರ್ಥಿತೋ ನೃಣಾಂ ನೈವಾರ್ಥಿತೋ ಯತ್ ಪುನರರ್ಥಿತೋ ಮದಃ ಇಚ್ಛಾ ವಿಧಾನಂ ನಿಜಪಾದ ಪಲ್ಲವಂ. ಇದು 5ನೇ ಸ್ಕಂದದ 19ನೇ ಅಧ್ಯಾಯದ 27ನೇ ಶ್ಲೋಕ. ಶುಕಮುನಿ ಹೇಳಿದಂಥ ಒಂದು ಮಾತು. ಅಲ್ಲೊಂದು ಸುದೀರ್ಘವಾದ ವ್ಯಾಖ್ಯಾನನೂ ಕೂಡ ವಿಷ್ಣು ತೀರ್ಥಾಚಾರ್ಯರದು ಕಂಡು ಬರ್ತದೆ. ಯಾರನ್ನು ಬೇಡಬೇಕು, ಯಾರನ್ನು ಬೇಡಬಾರದು, ಏನನ್ನು ಬೇಡಬೇಕು, ಇದೆಲ್ಲ ವಿಷಯ ಮತ್ತಿಲ್ಲಿ ಚರ್ಚಿತ ಆಗಿದೆ. ಭಗವಂತನನ್ನು ಭಜಿಸುವುದನ್ನು ಬಿಟ್ಟು ಬೇರೆ ದೇವತೆಗಳನ್ನು ಭಜಿಸಿದರೆ, ಅದು ವಿಷಯ ಪದಾರ್ಥಗಳಿಗಾಗಿ ಭಜಿಸಿದರೆ ಅವರನ್ನು ಪಶುಗಳು ಅಂತ ಹೇಳಿದ್ರಿ. ನನು ಭವಂತಂ ಪರಿತ್ಯಜ್ಯ ಅನ್ಯದೈವಂ ವಿಷಯ ಕಾಮನೆಯ ಭಜಮಾನಃ ಪಶವಃ ಭವಂತು ಚ ತಮಪಿ ವಿಮುಕ್ತಿದಂ ವಿಷಯ ಕಾಮನೆಯ ಕಣಾಶಯ ಕಲ್ಪತರುಮಿವ ಭಜಂತೋಪಿ ಭಾಗ್ಯಹೀನಾಃ ಮಾಯಾ ವಿಮೋಹಿತ ಧಿಯಶ್ಚ ತಥಾಪಿ ನಾಸ್ಮಾಕಂ ಕಾಚನ ಹಾನಿಃ ತತ್ರ ವಾಸ್ತವೀಂ ಸ್ಥಿತಿಂ ತಾವತ್ ಪೃಚ್ಛಾಮಃ ಅಂತ. ಭಗವಂತನನ್ನು ಬಿಟ್ಟು ಬೇರೆಯವರನ್ನು ಕೇಳುವುದು ಕ್ಷುದ್ರತನ, ಅದೆಲ್ಲ ಗೊತ್ತಾಯಿತು. ವಿಷಯಗಳಿಗಾಗಿ ಬೇರೆ ದೇವತೆಗಳನ್ನು ಭಜಿಸುವುದು ಕ್ಷುಲ್ಲಕತನ. ಮುಕ್ತಿದಾಯಕನಾದ ಭಗವಂತನನ್ನಾದರೂ ಕೂಡ
ಮುಕ್ತಿಯನ್ನು ಕೊಡುವಂತ ಕೇಳುವುದನ್ನು ಬಿಟ್ಟು ಮತ್ತೇನೋ ವಿಷಯ ಪದಾರ್ಥವನ್ನು ಕೇಳುವುದು ಕೂಡ ಕ್ಷುಲ್ಲಕತನವೇ. ಅದೆಲ್ಲ ನಮ್ಗೆ ಅರ್ಥ ಆಯ್ತು. ಹಾಗೆ ಮಾಡಿದರೆ ಕಲ್ಪವೃಕ್ಷದ ಮುಂದೆ ಹೋಗಿ ಯಾವುದೋ ಧಾನ್ಯದ ಕಾಳಿನ ನುಚ್ಚನ್ನ ಕೇಳಿದಂತ ಆಗ್ತದೆ. ಅದರಲ್ಲಿ ನಮಗೆ ಅರ್ಥ ಆಗುವಂತಹ ಸಂಗತಿಗಳೇ. ಯಾರು ಹಾಗೆ ಭಗವಂತನನ್ನು ಕೇಳ್ತಾರೋ ಅವರು ಅವನ ಮಾಯೆಯಿಂದ ಬದ್ಧರು. ಆದರೆ ನಮಗೊಂದು ವಿಷಯವನ್ನು ತಿಳ್ಕೋಬೇಕಾಗಿದೆ. ತನ್ನ ಭಜಕರಾದವರಿಗೆ ಭಗವಂತ ವಿಷಯ ಸುಖವನ್ನು ಕೊಡ್ತಾನೋ ಇಲ್ವೋ ಅಂತದೊಂದು ಪ್ರಶ್ನೆ. ಕೊಡ್ತಾನೆ ಅಂತಾದರೆ ಒಳ್ಳೇದಾಯ್ತಲ್ಲ. ನಾವು ಮೊದಲು ಆತನನ್ನ ವಿಷಯ ಸುಖದ ಆಸೆಯಿಂದ ಆರಾಧಿಸೋಣ. ಅದಾದ್ಮೇಲೆ ನಿಷ್ಕಾಮನೆಯಿಂದ ಆತನನ್ನ ಸೇವಿಸೋಣ. ಅದರಿಂದ ಏನು ತೊಂದರೆ ಆಯಿತು? ಮೊದಲು ವಿಷಯಗಳನ್ನು ಬೇಡಿದ್ದಾರೆ ಎಂದು ಮಾತ್ರಕ್ಕೆ ಅವರನ್ನ ನಿರ್ಭಾಗ್ಯರು, ಭಾಗ್ಯಹೀನರು, ಮೂರ್ಖರು ಅಂತೆಲ್ಲ ಯಾಕೆ ಹೀಗಳಿಬೇಕು? ಮುಂದೆ ಅವರೇ ಮುಕ್ತಿಯನ್ನ ಬೇಡಿ ಪಡಿತಾರೆ. ಅದರಿಂದ ಅವರನ್ನ ಕ್ಷುಲ್ಲಕರು ಅಂತ ಯಾಕೆ ಹೇಳಬೇಕು? ಆದ್ಯೇ ವಿಷಯ ಕಾಮನೆಯ ತಮುಪಾಸ್ಯ ವಿಷಯಾನ್ ಭುಕ್ತ್ವ ಅಂತೆ ಮುಕ್ತ್ಯರ್ಥಮಪಿ ನಿಷ್ಕಾಮನೆಯ ಉಪಾಸ್ಯ ತಾಂ ಸಂಪಾದಯಾಮಃ. ಭಾಗ್ಯಹೀನತ್ವಾದಿನ ನಿಂದಿತತ್ವಂ ತಾವತ್ ಸಹ್ಯಂ ಫಲದೃಷ್ಟ್ಯ. ಇನ್ನ ಈ ಭಗವಂತ ವಿಷಯ ಸುಖವನ್ನು ಕೊಡುವುದಿಲ್ಲ ಅಂತ ಆದ್ರೆ ಅದು ಎರಡನೇ ಪಕ್ಷ. ವಿಷಯ ಸುಖವನ್ನ ಭಗವಂತ ಕೊಡುವುದಿಲ್ಲ ಅಂದಮೇಲೆ ವಿಷಯ ಸುಖಕ್ಕಾಗಿ ಬೇರೆ ದೇವತೆಗಳನ್ನು ಆರಾಧಿಸಿದ್ರೆ ಅವರನ್ಯಾಕೆ ಪಶುಗಳು ಅಂತ ತಿರಸ್ಕಾರ ಮಾಡಬೇಕು? ಭಗವಂತ ಕೊಡುವುದಿಲ್ಲ ಅಂದುಕೊಂಡು ಅವರು ಅವನನ್ನು ಭಜಿಸುವುದನ್ನು ಬಿಟ್ಟು ಬೇರೆ ದೇವತೆಗಳನ್ನು ಆರಾಧಿಸಿದ್ದಾರೆ. ಇವರನ್ನು ಪಶುಗಳು ಅಂತ ಯಾಕನ್ಬೇಕು? ಅವರೇ ಭಗವಂತನ ಉಪಾಸಕರಿಗಿಂತ ಹೆಚ್ಚು ತಿಳುವಳಿಕೆ ಉಳ್ಳವರು ಅಂತ ಅನ್ಬೇಕಾಗ್ತದೆ. ಪ್ರತ್ಯುತ ತಯೇವ ಭಗವದುಪಾಸಕೇಭ್ಯ ವರಿಷ್ಠಾ ವಿಷಯ ಭೋಗಸ್ಯ ಏಕಸ್ಯಾಪಿ ಸಾಧಿತತ್ವಾತ್. ಯಾಕೆಂದ್ರೆ ನಿಷ್ಕಾಮನೆಯಿಂದ ಭಗವಂತನನ್ನ ಭಜಿಸಿದ್ರೆ ಭಗವಂತ ಅವ್ರಿಗೇನು ಕೊಡೋದಿಲ್ಲ. ಯಾಕೆಂದ್ರೆ ಅವರು ಐಹಿಕ ಸುಖವನ್ನು ಕೇಳಲಿಲ್ಲ, ಮೋಕ್ಷವನ್ನು ಕೇಳ್ತಾ ಇಲ್ಲ. ಆದ್ರಿಂದ ಹರಿ ಅವ್ರಿಗೇನು ಕೊಡೋದಿಲ್ಲ. ಅವರು ಉಭಯ ಭ್ರಷ್ಟರು. ಲೌಕಿಕ ಸುಖವೂ ಅವರಿಗೆ ಸಿಗಲಿಲ್ಲ, ಪಾರತ್ರಿಕ ಸುಖವೂ ಸಿಗಲಿಲ್ಲ. ಬೇಡುವವರಿಗೆ ಅಲ್ಪವಾದ ವಿಷಯ ಸುಖವನ್ನೂ ಕೊಡಲಾಗದ ಈ ಹರಿ ಬೇಡದವರಿಗೆ ಮಹತ್ವದ ಮುಕ್ತಿಯನ್ನು ಹೇಗೆ ಕೊಡ್ತಾನೆ? ಅಲ್ಲೊಂದು ಪ್ರಶ್ನೆ ಹೀಗಿದೆ. ಮನೆಗೆ ಹೋಗಿ ಬೇಡಿದರೆ ಮಜ್ಜಿಗೆಯನ್ನೂ ಕೊಡದೇ ಇದ್ದವನು ಬೇಡದೇ ಇದ್ದವರಿಗೆ ಹಾಲು ಕೊಡ್ತಾನ ಅಂತ ಒಂದು ಗಾದೆ ಮಾತು ಕೂಡ ನೆನಪಿಗೆ ಬರ್ತದೆ. ಗೃಹಂ ಪ್ರತಿಗಮನೇಪಿ ತಕ್ರಂ ಅದದಾನ ಆಜ್ಞಾಪಿತ ಕ್ಷೀರಂ ಕಥಂ ದದ್ಯಾದಿತಿ. ಒಬ್ಬ ಜಿಪುಣನೋ ಮತ್ತೊಬ್ಬ ಯಾರೋ ವ್ಯಕ್ತಿ ಅವನು ಮನೆಗೆ ಹೋಗಿದ್ರೆ ಕೇಳಿದ್ರು ಸ್ವಲ್ಪ ತೊಂದರೆ ಇದೆ ಕೊಡಿ ಅಂತ ಕೇಳಿದ್ರು ಮಜ್ಜಿಗೆಯನ್ನೂ ಕೊಡಲಾರ್ದು. ಮಜ್ಜಿಗೆ ಅಂದ್ರೆ ಅದರಲ್ಲಿನ ಕೊಬ್ಬಿನ ಅಂಶವನ್ನ, ತುಪ್ಪದ ಬೆಣ್ಣೆಯ ಅಂಶವನ್ನೆಲ್ಲ ತೆಗೆದು ಇಟ್ಟಿರ್ತಾರೆ. ಇದರಲ್ಲಿ ಏನು ಸಾರ ಇರೋದಿಲ್ಲ. ಅಂತಹ ಮಜ್ಜಿಗೆಯನ್ನೂ ಕೊಡದ ಜಿಪುಣ ಅವನು. ಅಂಥವನ ಬಳಿಗೆ ನಾವು ಹೋದಾಗ ಮಜ್ಜಿಗೆಯನ್ನು ಅವನು ಕೊಡೋದಿಲ್ಲ ಅಂತಾದ್ರೆ, ಅವನ ಸ್ವಭಾವ ಅಂಥದ್ದು ಅಂತಾದ್ರೆ, ಇನ್ಯಾರೋ ಬೇಡದೇ ಇದ್ದವರನ್ನು ಕರೆದು ಅವರಿಗೆ ಹಾಲು ಕೊಡ್ತಾನೆ? ರಸಭರಿತವಾದ ಪೌಷ್ಟಿಕಾಂಶಗಳಿಂದ ಕೂಡಿದ ಹಾಲನ್ನು ಯಾಕೆ ಕೊಡ್ತಾನೆ? ಆದ್ರಿಂದ ಈ ಭಗವಂತನನ್ನು ಆರಾಧಿಸಿ ಉಪಯೋಗ ಏನು ಅಂತ ಒಂದು ಜಿಜ್ಞಾಸೆ ನಮಗೆ ಬರ್ತದೆ. ಆ ಪ್ರಶ್ನೆಗೆ ಸಮಾಧಾನವನ್ನ ಈ ಶ್ಲೋಕ ಹೇಳ್ತದ. ತದಿದಂ ವಾಸ್ತವೀಂ ಸ್ಥಿತಿಂ ಪೃಚ್ಛಂತಂ ಪ್ರತ್ಯಾಹ ದೃಭಿಃ ವಿಷಯ ವಾಸನೋಪಾಸಿತಃ ಪ್ರಾರ್ಥಿತಶ್ಚ ಸನ್ ತೇಷಾಂ ಅರ್ಥಿತಂ ದಿಶತೀತಿ ಸತ್ಯಂ ನಿಶ್ಚಿತಂ. ವಿಷಯ ಸುಖದ ಅಪೇಕ್ಷೆಯಿಂದ ಯಾವ ಒಬ್ಬ ವ್ಯಕ್ತಿ ಭಗವಂತನನ್ನು ಪ್ರಾರ್ಥಿಸ್ತಾನೆ ಅದನ್ನ ಕೊಡ್ತಾನೋ ಇಲ್ವೋ ಅಂತ ಪ್ರಶ್ನೆ ಬಂದಾಗ ಭಗವಂತ ಕೊಟ್ಟೆ ಕೊಡ್ತಾನೆ. ಅದ್ರ ಬಗ್ಗೆ ಏನು ಸಂಶಯ ಬೇಡ. ಆದ್ರೆ ನಿಷ್ಕಾಮನೆಯಿಂದ ಏನೂ ಬೇಡದೆ ಭಕ್ತಿ ಮಾಡಿದವನಿಗೆ ಏನೂ ಕೊಡೋದಿಲ್ಲ ಅಂತ ನೀವು ತಿಳ್ಕೊಬೇಡಿ, ಅಂತ ಭ್ರಮೆ ಪಡಬೇಡಿ. ಖಂಡಿತವಾಗಿಯೂ ಅವರಿಗೆ ಮೋಕ್ಷವನ್ನೇ ಕೊಡ್ತಾನೆ ಭಗವಂತ. ಮತ್ತೆ
ಅಲ್ಲಿ ಆ ಮುಕ್ತಿಯಲ್ಲಿ ಇವನಿಗೆ ಮೋಕ್ಷ ಸುಖವೂ ಕೂಡ ಸಿಕ್ಕೇ ಸಿಗ್ತದೆ. ಆದ್ರಿಂದ ಎರಡನ್ನೂ ಕೊಡ್ತಾನೆ. ನಿಷ್ಕಾಮನೆಯೈವ ಭಜನೆ ಮೋಕ್ಷಸ್ಯೈವ ಅನ್ಯ ಪುರುಷಾರ್ಥಾನಾಮಪಿ ಲಭ್ಯಮಾನತ್ವಾತ್ ಏಕೇನೈವ ಉಭಯ ಸಿದ್ಧೌ ಭಾಗವತ ಜನ ವಿರಿಂದಾಂಸ ಹಿತ್ವಾಪಿ ವಿಷಯಕಾಮನೆಯ ಭಜನಸ್ಯ ಅನಾವಶ್ಯಕತ್ವಾತ್. ಭಗವಂತನನ್ನು ನಿಷ್ಕಾಮನೆಯಿಂದ ಏನಾದ್ರು ಧ್ಯಾನಿಸಿಬಿಟ್ರೆ ಎರಡೂ ಸಿಗ್ತದಲ್ಲ, ಸುಖವೂ ಸಿಗ್ತದೆ ಮತ್ತೆ ಮುಕ್ತಿಯೂ ಸಿಗ್ತದೆ. ನಾನು ಹೇಳಿದೆ ಭಗವಂತ ಮುಕ್ತಿ ಕೊಟ್ಟು ಅಲ್ಲಿ ಸುಖ ಕೊಡ್ತಾನೆ ಅಂತ. ಮುಕ್ತಿ ಕೊಟ್ಟು ಅಲ್ಲಿ ಸುಖ ಕೊಡುವುದಲ್ಲ, ಇಲ್ಲಿಯೂ ಸುಖವನ್ನೂ ಕೊಡ್ತಾನೆ. ನೀವು ಸುಖವನ್ನು ಕೇಳಿಲ್ಲದೆ ಇರಬಹುದು, ಆದರೆ ಸುಖವನ್ನು ಇಲ್ಲಿಯೂ ಕೂಡ ಕೊಟ್ಟೇ ಕೊಡ್ತಾನೆ. ದುಃಖವನ್ನು ನೀವು ಕೇಳಿಲ್ಲಲ್ಲ, ಕೇಳದೆ ಹೋದ್ರೂ ಕೂಡ ದುಃಖವನ್ನು ನಿಮಗೆ ಕೊಡ್ತಾನಲ್ಲ, ಹಾಗೆ ಸುಖವನ್ನು ನೀವು ಕೇಳದೆ ಇದ್ರೂ ಕೂಡ ಕೊಟ್ಟೇ ಕೊಡ್ತಾನೆ. ಯಾಕೆಂದ್ರೆ ನಿಮ್ಮ ಕರ್ಮಗಳನ್ನು ಅವನು ಗಮನಿಸ್ತಾನೆ. ದುಃಖವನ್ನು ಅನುಭವಿಸುವ ಕರ್ಮ ನಿಮ್ಮದಿದ್ರೆ ದುಃಖ ನಿಮಗೆ ಹೇಗೆ ಕೊಡ್ತಾನೋ ನೀವು ಕೇಳದೇ ಇದ್ರು, ಸುಖವನ್ನು ಅನುಭವಿಸುವ ಕರ್ಮ ನಿಮ್ಮದಿದ್ದಾಗ ಸುಖವನ್ನು ನಿಮಗಾತ ಕೊಟ್ಟೇ ಕೊಡ್ತಾನೆ. ಇದು ಇಲ್ಲಿ ನೇರವಾಗಿ ಬರಲಿಲ್ಲ. ವಿಷಯ ಸುಖವನ್ನು ಕೊಡ್ತಾನೆ. ಒಂದೇ ಉಪಾಸನೆಯಿಂದ ಇಹಪ್ಪರ ಎರಡೂ ಸಿಗುವಾಗ ಕೇವಲ ವಿಷಯ ಸುಖವನ್ನು ಬಯಸಿ ನಿರ್ಭಾಗ್ಯ ಅಂತ ಯಾಕೆ ಅನಿಸ್ಕೋಬೇಕು ಭಗವಂತ? ಭಗವಂತ ಅಲ್ಲ, ಭಕ್ತ ಯಾಕೆ ಹಾಗೆ ನಿಂದೆಗೊಳಗಾಗಬೇಕು? ವಿಷಯಗಳಿಗಾಗಿ ಸಕಾಮ ಭಜನೆಯನ್ನು ಯಾಕೆ ಮಾಡಬೇಕು? ವಿಷಯ ಭಗವಂತ ತಾನೇ ಕೊಡ್ತಾನಲ್ಲ. ಏಕಾಕ್ರಿಯ ದ್ವರ್ಥಕರಿ ಬಭೂವ, ಒಂದೇ ಕೆಲಸ, ಅದರಿಂದ ಆದ ಸಾಧನೆಗಳು, ಆದ ಪ್ರಯೋಜನಗಳು ಎರಡು. ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ ಎಲ್ಲ ಪುರುಷಾರ್ಥ ಸಿದ್ಧಿಗಳಿಗೂ ಕೂಡ ಆ ಭಗವಂತನ ನಿಷ್ಕಾಮ ಭಜನ ಒಂದೇ ಸಾಧನ, ಇನ್ನೊಂದು ಸಾಧನ ಇಲ್ಲ. ಮಹಾಭಾರತದಲ್ಲಿ ಕೊನೆಗೆ ಸ್ವರ್ಗಾರೋಹಣ ಪರ್ವದಲ್ಲಿ ಅಂಥದ್ದೊಂದು ಮಾತು ಬರ್ತದೆ. ಊರ್ಧ್ವಬಾಹುರ್ ವಿರೌಮೇಶ ನಚ ಕಶ್ಚಿತ್ ಶೃಣೋತಿ ಮೇ ಧರ್ಮಾದರ್ಥಶ್ಚ ಕಾಮಶ್ಚ ಸಕಿಮರ್ಥಂ ನಿಷೇವ್ಯತೆ ಅಂತ. ಎರಡೂ ಕೈ ಮೇಲೆತ್ತಿ ನಾನು ಜೋರಾಗಿ ಕೂಗಾಡ್ತಾ ಇದ್ದೇನೆ, ಬಡ್ಕೋತಾ ಇದ್ದೇನೆ ಅಂತ ಅದರ ಅರ್ಥ. ವಿರೌಮೆ ಅಂದ್ರೆ ಕೇವಲ ಹೇಳುವುದಲ್ಲ, ಜೋರಾಗಿ ಕಿರ್ಚ್ಕೋತಾ ಇದ್ದೇನೆ. ಆದರೆ ನಚ ಕಶ್ಚಿತ್ ಶೃಣೋತಿ ಮೇ, ಯಾರೂ ಕೂಡ ನನ್ನ ಮಾತನ್ನು ಕೇಳ್ತಾ ಇಲ್ಲ. ವ್ಯಾಸರಂತಾರೆ ಧರ್ಮಾದ ಅರ್ಥಶ್ಚ ಕಾಮಶ್ಚ ಸಖಿಮರ್ಥಂ ನ ಸೇವ್ಯತೆ. ಧರ್ಮವನ್ನು ಆಚರಿಸಿರಿ, ಆದ್ರಿಂದ ಅರ್ಥ ಕಾಮ ಎಲ್ಲವೂ ಸಿಕ್ಕೇ ಸಿಗ್ತದೆ, ಮೋಕ್ಷ ಅಂತೂ ಸಿಕ್ಕೇ ಸಿಗ್ತದೆ. ಸಖಿಮರ್ಥಂ ನ ಸೇವ್ಯತೆ, ಧರ್ಮವನ್ನು ನೀವು ಯಾಕೆ ಆಚರಿಸ್ತಾ ಇಲ್ಲ? ಅದನ್ನೇ ನಾನೀಗ ಹೇಳಿದ್ದು. ಪ್ರಾಯ ನಮ್ಗೆಲ್ರಿಗೂ ಕೂಡ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು, ಹೀಗೆ ಎಲ್ರಿಗೂ ಕೂಡ, ಅಥವಾ ನಿರ್ದಿಷ್ಟವಾಗಿ ಮನುಷ್ಯರ ಬಗ್ಗೆ ಮಾತನಾಡುವುದಾದ್ರೂ ಕೂಡ, ಹೀಗೊಂದು ಅಂಕಿ ಅಂಶವನ್ನು ನಾವು ಗಮನಿಸುವುದಾದ್ರೆ ಒಂದು ಸಂಗತಿ ನಮಗೆ ನಿಚ್ಚಳ ಆಗ್ತದೆ. ಅದೇನೆಂದ್ರೆ, ಈ ಒಂದು ಜನ್ಮದಲ್ಲಿ ಒಬ್ಬ ವ್ಯಕ್ತಿ ದುಃಖಕ್ಕಿಂತ ಸುಖವನ್ನು ಹೆಚ್ಚು ಅನುಭವಿಸಿರ್ತಾನೆ. ಈ ಒಂದು ಜನ್ಮದಲ್ಲಿ ಅದೇ ವ್ಯಕ್ತಿಯ ಸಮೀಪದಲ್ಲಿರುವಂತಹ ಮತ್ತೊಬ್ಬ ಸುಖಕ್ಕಿಂತ ದುಃಖವನ್ನೇ ಹೆಚ್ಚು ಅನುಭವಿಸಿರ್ತಾನೆ. ಹೀಗೆಲ್ಲ ನಮ್ಗೆ ಕಾಣ್ತಿರ್ತವೆ, ಏರುಪೇರುಗಳು ಆಗ್ತಿರ್ತವೆ. ಆದರೆ ಈ ಮೊದಲನೇ ವ್ಯಕ್ತಿಗೂ ಆ ಎರಡನೇ ವ್ಯಕ್ತಿಗೂ ಹಿಂದಿನ ಅನೇಕ ಜನ್ಮಗಳು, ಮುಂದಿನ ಅನೇಕ ಜನ್ಮಗಳು ಎಲ್ಲವೂ ಕೂಡ ಇವೆ ಅಂತನ್ನುವುದನ್ನು ನಾವು ಪರಿಗಣಿಸಿದಾಗ, ಆ ಎಲ್ಲ ಜನ್ಮಗಳಲ್ಲಿ ಸೃಷ್ಟಿಗೆ ಆತ ಬಂದಾಗಿನಿಂದ ಹಿಂದಿನ ಅನೇಕ ಜನ್ಮಗಳಲ್ಲಿ, ಈಗಿನ ಈ ಜನ್ಮದಲ್ಲಿ, ಮುಂದಿನ ಅನೇಕ ಜನ್ಮಗಳಲ್ಲಿ ಸುಖವೇ ಬಹಳ ಆಗಿದೆ ಒಬ್ಬನಿಗೆ, ದುಃಖವೇ ಬಹಳ ಆಗಿದೆ ಇನ್ನೊಬ್ಬನಿಗೆ ಅಂತ ಏನಾದ್ರು ಹೇಳಲಿಕ್ಕೆ ಸಾಧ್ಯ ಇದೆಯೇನೋ? ಹೀಗೊಂದು ಚರ್ಚೆ ಶಾಸ್ತ್ರದಲ್ಲಿ ನಿರ್ದಿಷ್ಟವಾಗಿ ಏನು ನಡೆದಂತೆ ಕಾಣಿಸೋದಿಲ್ಲ. ಆದರೆ ಮಹಾಭಾರತದಲ್ಲಿ ಆ ಅನುಶಾಸನ ಪರ್ವದಲ್ಲಿ ಹಾಗೊಂದು ಮಾತು ಕೇಳಿ ಬರ್ತದೆ. ಆ ಮಾತನ್ನು ನಾನು ಯಾವತ್ತೂ ಕೂಡ ನೆನಪು ಮಾಡ್ಕೋತಾ ಇರ್ತೇನೆ. ನಾನಾ ವಿಧವಾದ ಸುಖಗಳನ್ನು, ದುಃಖಗಳನ್ನು ಎರಡನ್ನೂ ಕೂಡ ಅನುಭವಿಸಿ ಬಿಟ್ಟಿದ್ದೀವಿ. ಈ ಹಿಂದೆ ಕೂಡ, ಮುಂದೆ ಕೂಡ ಅನುಭವಿಸುವವರೇ ಇದ್ದೀವಿ. ಇದೇನು
ಹೊಸದೇನೂ ಅಲ್ಲ. ಈ ಹಿಂದೆ ಕೂಡ ಅನೇಕ ಬಾರಿ ಈ ವಿಷಯವನ್ನ ನಿಮ್ಮೆದುರಿಗೇನೆ ಹಂಚಿಕೊಂಡಿದ್ದೇನೆ. ಅನೇಕ ಬಾರಿ ನಾನು ವೈಯಕ್ತಿಕವಾಗಿ ಕೂತು ಮೆಲುಕು ಹಾಕಿದ್ದೇನೆ. ಒಬ್ಬ ಸಿದ್ಧ ತಮ್ಮ ಶಿಷ್ಯನಿಗೆ ಹೇಳೋ ಮಾತು, ಅದು ಕೃಷ್ಣನಿಗೆ ಮತ್ತೊಬ್ಬರ ಮೂಲಕ ತಿಳಿದು ಕೃಷ್ಣ ಅದನ್ನು ಪಾಂಡವರಿಗೆ ಹೇಳಿದ ಒಂದು ಮಾತು. ವಿವಿಧೈ ಕರ್ಮಭಿಸ್ತಾತ ಪುಣ್ಯಯೋಗ ಇಷ್ಟ ಕೇವಲೈಹಿ. ನಾನಾ ಥರದ ಕರ್ಮಗಳನ್ನು ಮಾಡಿರ್ತಾನೆ, ಪುಣ್ಯ ಮಾಡಿರ್ತಾನೆ, ಅದರಿಂದ ನಾನಾ ಥರದ ಗತಿಗಳನ್ನು ಹೊಂದಿರ್ತಾನೆ. ನ ಕ್ವಚಿತ್ ಸುಖಮತ್ಯಂತಂ ನ ಕ್ವಚಿತ್ ಶಾಶ್ವತೀ ಸ್ಥಿತಿ. ಶಾಶ್ವತವಾಗಿ ಸುಖವನ್ನೇ ಅನುಭವಿಸಿರ್ತಾನೆ ಅಂತ ಏನಿಲ್ಲ, ಯಾವುದೇ ಸ್ಥಾನದಲ್ಲಿ ಸ್ಥಿರವಾಗಿ ನಿಂತಿರ್ತಾನೆ ಅಂತಲೇ ಏನಿಲ್ಲ. ಅಶುಭಗತಿಗಳನ್ನು ಹೊಂದುತ್ತಾನೆ, ಶುಭಗತಿಗಳನ್ನು ಹೊಂದುತ್ತಾನೆ. ಪುನಃ ಪುನಶ್ಚ ಮರಣಂ ಜನ್ಮಚೈವ ಪುನಃ ಪುನಃ. ನಾನಾ ಥರದ ಯೋನಿಗಳಲ್ಲಿ ಹುಟ್ಟಿ ಬರ್ತಾನೆ. ಸುಖಾನಿಚ ವಿಚಿತ್ರಾಣಿ ದುಃಖಾನಿಚ ಮಯಾನಘ. ನಾನಾ ಥರದ ಸುಖಗಳನ್ನು ಅನುಭವಿಸಿರ್ತಾನೆ, ನಾನಾ ಥರದ ದುಃಖಗಳನ್ನು ಅನುಭವಿಸ್ತಾನೆ ಅನ್ನೋ ಒಂದು ಮಾತಿದೆ. ಈ ಮಾತು ಪ್ರಾಯ ನಾವಿದನ್ನ ಕೇಳುವಂಥವ್ರು ಏನಿದ್ದೇವೆ, ಹೇಳುವಂಥವ್ರು ಅಂತ ಅನ್ಕೊಂಡಿರುವ ನಾವು, ಕೇಳುವಂಥವ್ರು ಅಂತ ಅನ್ಕೊಂಡಿರುವ ನೀವು, ಇದೆಲ್ಲವನ್ನೂ ಪರಿಶೀಲನೆ ಮಾಡಿದರೆ ಪ್ರಾಯ ನಿಮ್ಮ ಎಲ್ಲರ ಜನ್ಮಗಳಲ್ಲೂ ಕೂಡ ಸುಖಗಳು ದುಃಖಗಳು ಸಮಾನವಾಗಿರ್ತವೆ, ಅಥವಾ ಸ್ವಲ್ಪ ದುಃಖಗಳು ಹೆಚ್ಚಿರಬಹುದು, ಸುಖಗಳು ಇದ್ದೇ ಇರ್ತವೆ. ನನಗೆ ಹೇಗೆ ಸುಖ ದುಃಖಗಳ ಒಂದು ಅನುಪಾತ ಇಂದಿನ ಮುಂದಿನ ಎಲ್ಲ ಜನ್ಮಗಳಲ್ಲೂ ಸಿಗೋದಿದೆ, ಹಾಗೆ ಪ್ರಾಯ ನಿಮಗೂ ಸಿಕ್ಕೇ ಸಿಕ್ತು. ಸುಖ ದುಃಖಗಳ ಅನುಪಾತ, ರೇಷಿಯೋ ಪ್ರಾಯ ನಮ್ಮೆಲ್ಲರ ಜನ್ಮದಲ್ಲಿಯೂ ಕೂಡ ಒಂದೇ ಥರ ಇರ್ತದೆ. ಅದು ಇನ್ನೊಂದು ಜನ್ಮದಲ್ಲಿ ಯಾರೋ ಒಬ್ರಿಗೆ ಏನಾಯಿತು ಏನಾಗಲಿಲ್ಲ ಅಂತನ್ನೋದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳುವುದರಿಂದ ಏನು ವಿಶೇಷ ಲಾಭ ಇಲ್ಲ, ನನ್ನ ದೃಷ್ಟಿಕೋನ ಇದು. ಆದ್ದರಿಂದ ದುಃಖವನ್ನು ನಾವೆಂದೂ ಬೇಡಲಿಲ್ಲ, ಆದರೂ ಬಂತು. ಹಾಗೆ ಸುಖವನ್ನು ನಾವು ಬೇಡದೆ ಹೋದ್ರೆ ಅದು ಕೂಡ ಬಂದೇ ಬರ್ತದೆ. ನೀವು ಭಗವಂತನನ್ನು ಕೇಳದೆ ಹೋದ್ರೂ ಬಂದೇ ಬರ್ತದೆ. ದುಃಖವನ್ನು ಅನಿವಾರ್ಯವಾಗಿ ಹೇಗೆ ಅನುಭವಿಸಬೇಕಾಗ್ತದೋ ಹಾಗೆ ಸುಖವನ್ನು ಕೂಡ ಅನುಭವಿಸಲೇಬೇಕಾಗ್ತದೆ ಅನಿವಾರ್ಯವಾಗಿ, ಬೇರೆ ಮಾರ್ಗ ಇಲ್ಲ. ನೀವು ಕೇಳದೆ ಹೋದ್ರೂ ಅದು ಸಿಕ್ತು, ಆದರೆ ನಿಷ್ಕಾಮನೆಯಿಂದ ಮಾಡಿದ್ರಿಂದ ಅಧಿಕವಾಗಿ ಮುಕ್ತಿ ಸಿಕ್ತು. ಆದರೆ ಸುಖ ಕೊಡುವಂತ ಕೇಳಿದಾಗ ಆವಾಗ ಈ ಪ್ರಾಪಂಚಿಕ ಸುಖ ಮಾತ್ರ ಸಿಕ್ತು, ಮುಕ್ತಿ ಸಿಗಲಿಲ್ಲ. ಅದಲ್ಲದೆ ಅಂಗೈ ತೋರಿಸಿ ಅವಲಕ್ಷಣ ಅಂತ ಅನಿಸ್ಕೊಂಡ್ರು ಅಂತ ಒಂದು ಗಾದೆ ಮಾತು ಕನ್ನಡದಲ್ಲಿ ಕೇಳಿ ಬರ್ತಿರ್ತದೆ. ಯಾರ್ದೋ ಮುಂದೆ ಕೈ ಒಡ್ಡಿದಾಗ, ಅವ್ರ ಮುಂದೆ ನಾವು ಅಂಗೈ ಒಡ್ಡಿದಾಗ, ಅವ್ರೇನೋ ಕೊಡಬೇಕು ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಮಗೇನೋ ಬೇಕು ಅನ್ನೋ ಆ ಬಯಕೆಯಿಂದ ಅವ್ರ ಮುಂದೆ ನಾವು ಕೈ ಒಡ್ಡಿದಾಗ ಆ ಕೈಯನ್ನು ನೋಡಿ ಎಂಥ ಅವಲಕ್ಷಣದ ಕೈ ಇದು ಅಂತ ಯಾರೋ ಬೈದ್ರಂತೆ. ಕೊಡೋರು ಬೈದ್ರು, ಅಲ್ಲಿದ್ದವ್ರು ಮತ್ತೆ ಯಾರೋ ಬೈದ್ರು, ಆ ಥರದ್ದೊಂದು. ಅವರು ಕೊಡುವಾಗ ತಾನೇ ಕೊಡ್ತಿದ್ರು, ಸಿಗುವಾಗ ತಾನೇ ಸಿಗ್ತದೆ, ಅದಕ್ಕಾಗಿ ಮೊದಲೇ ಕೈ ಒಡ್ಡಿ ನಿಂತು ಎಂಥ ಅವಲಕ್ಷಣದ ಕೈ ಇದು ಅಂತ ಬಯಸ್ಕೋಬೇಕು ಯಾಕೆ? ಹಾಗೆ ಎಂಥ ಅವಲಕ್ಷಣದ ಮನಸ್ಸಿದು ಈ ಭಕ್ತಂದು. ನಾನು ಕೊಡ್ಲಿಕ್ಕೆ ಸಿದ್ಧ ಆಗೇ ಇದ್ದೇನೆ, ಕೊಡ್ಲೇಬೇಕಾಗಿದೆ. ನಾನು ನಾನಾ ಥರದ ಸುಖ ದುಃಖ ಇವನ್ನೆಲ್ಲವನ್ನೂ ನಾನು ಕೊಡಲೇಬೇಕಾಗಿದೆ. ಆ ಸುಖ ದುಃಖಗಳನ್ನೆಲ್ಲವನ್ನು ಕೊಟ್ಟೇ ಕೊಡ್ತೇನೆ, ಮತ್ತೆ ಸುಖ ದುಃಖಗಳನ್ನೆಲ್ಲವನ್ನು ಸಮಾನವಾಗಿ ಕಾಣುವಂಥ ಬೋಧನೆ ಮಾಡಿಯೂ ಇದ್ದೇನೆ ಭಗವದ್ಗೀತಾದಲ್ಲಿ. ಸುಖ ದುಃಖೇ ಸಮಯಕೃತ್ವ ಲಾಭಾಲಾಭೇ ಜಯಾಜಯವು ಅಂತ ಬಂತಲ್ಲ. ಸುಖ ದುಃಖಗಳೆರಡು ಸಿಕ್ಕಾಗ ಅವೆರಡನ್ನು ಸಮಾನವಾಗಿ ಕಾಣೋ ಅಂತ ಕೃಷ್ಣ ಹೇಳ್ತಾನಲ್ಲ. ಸಮಯಕೃತ್ವ ಅನ್ನೋದಕ್ಕೆ ಪ್ರಾಯ ಹೀಗೂ ಒಂದು ಅರ್ಥ. ಸುಖ ಬಂದಾಗ ಹಿಗ್ಗಬೇಡ, ದುಃಖ ಬಂದಾಗ ಕುಗ್ಗಬೇಡ ಅಂತ ಒಂದು ಅರ್ಥ. ಮತ್ತೆ ಸುಖವೂ ನಿನಗೆ ಸಮಾನವಾಗೇ ಸಿಗ್ತದೆ, ಸಮಾನವಾದ ಅನುಪಾತದಲ್ಲಿ. ದುಃಖವೂ ನಿನಗೆ ಸಮಾನವಾದ ಅನುಪಾತದಲ್ಲೇ ಸಿಗ್ತದೆ. ಕಶ್ಯನ ವ್ಯಸನಂ ಪ್ರಾಪ್ತಂ ಶ್ರಿಯಃ ಕಶ್ಯ ನಿರಂತರಾಹ. ರಾಮಾಯಣದಲ್ಲಿ ಒಂದು ಮಾತು ಬರ್ತದೆ, ದುಃಖ ಯಾರಿಗಾಗಿಲ್ಲ, ಆಮೇಲೆ ಶ್ರಿಯ ಏಳಿಗೆ ಯಾರಿಗೆ ನಿರಂತರವಾಗಿರ್ತದೆ. ಏಳಿಗೆ ಅಭಿವೃದ್ಧಿಯ ಮೂಲಕವಾಗಿ ಬರುವ ಸುಖ ಅಂದ್ರೆ, ಮತ್ತು ವ್ಯಸನ ಅಂದ್ರೆ ದುಃಖ, ಇವೆರಡು ಅಂತೂ ಅಲ್ಲೂ ಕೂಡ ಸುಖ ದುಃಖ ಅಂತ ಬರ್ತಾ ಇರೋ ಅದು ಅಲ್ಲೇ ಕಂಡಿದೆ.
ನಿರಂತರವಾಗಿ ಸುಖನೂ ಬರೋದಿಲ್ಲ, ನಿರಂತರವಾಗಿ ದುಃಖನೂ ಬರೋದಿಲ್ಲ. ಯಾವುದೋ ಒಂದು ಜನ್ಮವನ್ನು ನಾವು ಹೈಲೈಟ್ ಮಾಡಿಕೊಂಡು ಇಲ್ಲಿ ಹೀಗಾಯಿತು ಅಂತ ಗೋಳಾಡುವುದಕ್ಕೆ ಯಾವ ಅರ್ಥವೂ ಇಲ್ಲ. ಒಟ್ಟಾರೆ ಜನ್ಮಗಳಲ್ಲಿ, ಹಿಂದಿನ ಮುಂದಿನ ಎಲ್ಲ ಜನ್ಮಗಳಲ್ಲಿ ಮನುಷ್ಯನಿಗೆ ಸುಖ ದುಃಖ ಎರಡೂ ಕೂಡ ಸಮಾನವಾಗೇ ಆಗ್ತಿರ್ತದೆ. ಅದಕ್ಕೆ ಸುಖ ದುಃಖ ಸಮಯಕೃತ್ವ ಅಂತ ಕೃಷ್ಣ ಹೇಳ್ತಾನೇನೋ ಈ ಅರ್ಥದಲ್ಲಿಯೂ ಕೂಡ ಅಂತ ನನಗನ್ಸೋದು. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಚಕ್ರವರ್ತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ ಅಂತ ಮಹಾಭಾರತ ಹೇಳುವುದು ಕೂಡ ಅದಕ್ಕಾಗಿಯೇ. ಇದೊಂದು ಚಕ್ರ, ಭಗವಂತನ ಚಕ್ರ. ಇದು ಚಕ್ರ ತಿರುಗಲೇಬೇಕು. ಮೇಲೆ ಹೋದ ಚಕ್ರ ಕೆಳಗೆ ಬರಲೇಬೇಕು, ಕೆಳಗೆ ಹೋದ ಚಕ್ರ ಮೇಲೆ ಬರಲೇಬೇಕು, ಮತ್ತೆ ಮೇಲೆ ಹೋಗಲೇಬೇಕು. ಇದು ನಿಲ್ಲುವಂತನೇ ಇಲ್ಲ. ಚಕ್ರಂ ಪಾತು ಸದಾಗತಿ ಅಂತ ಮಹಾಭಾರತದಲ್ಲಿ ಒಂದು ಮಾತು ಬರ್ತದೆ. ಕಾಲಚಕ್ರ ರೂಪನಾದ ಭಗವಂತನನ್ನ ಅಲ್ಲಿ ತುಂಬಾ ಸ್ತೋತ್ರ ಮಾಡಿದ್ದಾರೆ. ಚತುರ್ವಿಂಶತಿ ಪರ್ವತ್ವಾಂ ಷಣ್ಣಾಭಿ ದ್ವಾದಶ ಪ್ರಧಿ ತತ್ರಿಷಷ್ಟಿ ಶತಾರಂಭೆ ಚಕ್ರಂ ಪಾತು ಸದಾಗತಿ ಅಂತ. ಚತುರ್ವಿಂಶತಿ ಪರ್ವ, ಒಟ್ಟು 24 ಪರ್ವಗಳಿದೆ ಅಂತದಕ್ಕೆ. 12 ಹುಣ್ಣಿಮೆ, 12 ಅಮಾವಾಸ್ಯೆ ಕಾಲಚಕ್ರಕ್ಕೆ. ಷಣ್ಣಾಭಿ 6 ಋತುಗಳು ಅದಕ್ಕೆ. ದ್ವಾದಶ ಪ್ರಧಿ 12 ಮಾಸಗಳಿವೆ. ಮತ್ತೆ ತತ್ರಿಷಷ್ಟಿ ಶತಾರಂಭ 360 ಅದಕ್ಕೆ ಅರಗಳಿವೆ, ಸ್ಪೋಕ್ಸ್ ಇವೆ. ಅಂತ ಸದಾಗತಿಯಾದ ಯಾವತ್ತೂ ಚಲಿಸ್ತಾನೇ ಇರ್ತದೆ. ಅದು ಚಲಿಸ್ತಾ ಇರುವಾಗ ಕೆಲವರಿಗೆ ಕೆಲವು ಕಡೆ ದುಃಖ ಆಗ್ತದೆ, ಕೆಲವು ಬಾರಿ ದುಃಖ ಆಗ್ತದೆ. ಅಂತೂ ಈ ದುಃಖ ಸುಖ ಎರಡೂ ಕೂಡ ಕಾಲದ ಗತಿಯಿಂದಾಗಿ ನಮಗೆ ಆಗ್ತಾನೆ ಇರ್ತವೆ. ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ. ಹೀಗೆಲ್ಲ ನಾವು ಅದನ್ನು ಆಲೋಚನೆ ಮಾಡಿದಾಗ ದುಃಖ ಆಗ್ತದೆ ಹೇಗೋ ಬೇಡಾದಾಗ್ಲೂ, ಹಾಗೆ ಸುಖವನ್ನು ನೀವು ಕೇಳದೆ ಹೋದ್ರೂ ಕೂಡ ಸುಖ ಆಗೇ ಆಗ್ತದೆ ಅಂತ ಅನ್ನೋದು ನಿಶ್ಚಿತ. ಹಾಗಾಗಿ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳಿದಂತೆ ಸುಖ ದುಃಖೇ ಸಮಯಕೃತ್ವ ಅಂದ್ರೆ ಸುಖ ದುಃಖವನ್ನು ಸಮಾನವಾಗಿ ಕಾಣು ಅಂದ್ರೆ ಹಿಗ್ಗಬೇಡ, ಸುಖ ಬಂದಾಗ ಹಿಗ್ಗಬೇಡ, ದುಃಖ ಬಂದಾಗ ಕುಗ್ಗಬೇಡ ಅಂತ ಒಂದು ಅರ್ಥ. ಮತ್ತೆ ದುಃಖ ಬಂದಾಗ ದುಃಖ ನನಗೆ ಯಾಕೆ ಕೊಟ್ಟೆ, ಸುಖವನ್ನೇ ಕೊಡ್ಬೇಕಿತ್ತು ನೀನು ಅಂತ ಕೇಳಬೇಡ. ಸುಖ ಬಂದಾಗಲೂ ಕೂಡ ಸುಖ ಕೊಟ್ಟಿದ್ದೀಯಲ್ಲ, ಬಹಳ ಒಳ್ಳೇದಾಯ್ತು ಅಂತ ಅದನ್ನ ಅಪ್ರಿಷಿಯೇಟ್ ಮಾಡಬೇಡ, ಅಭಿನಂದಿಸಬೇಡ. ಹಾಗೆ ಅಭಿನಂದಿಸುವುದಕ್ಕೆ ಯಾವುದೋ ಅರ್ಥ ಇಲ್ಲ. ಯಾಕೆಂದ್ರೆ ಮತ್ತೆ ಇನ್ನೊಂದು ಬಾರಿ ದುಃಖ ಕೊಡ್ಲಿಕ್ಕೆ ಅವನೇ ಸಿದ್ಧನಾಗಿದ್ದಾನೆ. ಈಗ ದುಃಖ ಕೊಡ್ತಾನೆ, ಮತ್ತೊಮ್ಮೆ ದುಃಖ ಕೊಡ್ತಾನೆ, ಮತ್ತೊಮ್ಮೆ ಸುಖ ಕೊಡ್ತಾನೆ, ಈಗ ದುಃಖ ಕೊಡ್ತಾನೆ. ಹೀಗೆ ನಡೆದೇ ಇರ್ತದೆ ಇದೆಲ್ಲವೂ ಕೂಡ. ಆದ್ರಿಂದ ಎರಡೂ ಸಿಗುವಾಗ, ನಿಷ್ಕಾಮ ಭಾವನೆಯಿಂದ ಎರಡೂ ಸಿಗುವಾಗ ಯಾಕೆ ಭಗವಂತನು ನೀನಾದ್ರೂ ಕೇಳಬೇಕು ನಾವು? ಹಾಗಾದ್ರೆ ಇಲ್ಲೊಂದು ಪ್ರಶ್ನೆ ನಾವು ಬರ್ಬೋದು. ಮೋಕ್ಷ ಸಾಧನೆಗೆ ಈ ಐಹಿಕ ಸುಖ ಅಂತ ಅನ್ನೋದು ಬಾಧಕ ಅಂತ ನೀವು ಮಾತಾಡ್ತಾ ಇದ್ದೀರಿ. ಹಾಗಿದ್ರೆ ಅದನ್ನು ಕೊಡ್ತಾನೆ ಯಾಕೆ ಭಗವಂತ? ಕೇವಲ ಮೋಕ್ಷ ಸುಖವನ್ನು ಮಾತ್ರ ಕೊಡ್ತಾನೆ ಅಂತ ಹೇಳ್ಬೋದಲ್ಲ. ಅದಕ್ಕೇನು ಉತ್ತರ ಅಂದ್ರೆ ದಯೆಯಿಂದ ಕೊಡ್ತಾನೆ, ಅಷ್ಟೇ ಉತ್ತರ. ಮೊದಲು ಪರೀಕ್ಷೆ ಮಾಡ್ತಾನೆ, ಈಗ ಸಂಪತ್ತಿನಿಂದ ಇವನಿಗೆ ಅಹಂಕಾರ ಬರ್ತದೋ ಹೇಗೆ ಅಂತ ಅನ್ನೋದನ್ನ ನೋಡ್ತಾನೆ. ಒಂದು ವೇಳೆ ಅಹಂಕಾರ ಬಂದ್ರೆ ಆ ಅಹಂಕಾರವನ್ನ ಕಳೆಯಲಿಕ್ಕಾಗಿ ಅವನಿಗೆ ಕೊಟ್ಟ ಸಂಪತ್ತನ್ನ ಕಿತ್ಕೋತಾನೆ. ಇದು ಹಿಂದೆ ಬಂದಿದೆ. ಬ್ರಹ್ಮಣ್ಯಂ ಅನುಗೃಹಾಮಿ ತದ್ವಿತ್ತಂ ವಿಧುನೋಮ್ಯಹಂ. ಬ್ರಹ್ಮಣ್ಯಂ ಅನುಗೃಹಾಮಿ ತದ್ವಿತ್ತಂ ವಿಧುನೋಮ್ಯಹಂ ಯನ್ಮದಃ ಪುರುಷಸ್ತಬ್ಧ ಲೋಕಂ ಮಾಂಚಾವಮನ್ಯತೆ. ಈ ಸಂಪತ್ತಿನ ಮದ ಬಂದ್ರೆ ಈ ಜೀವ ನನ್ನನ್ನು ಅಂದ್ರೆ ಭಗವಂತನನ್ನು, ಈ ಜಗತ್ತನ್ನು ಅವಮಾನಿಸ್ತಾನೆ. ಅದಕ್ಕಾಗಿ ನಾನು ಅವನನ್ನು ಅನುಗ್ರಹಿಸಬೇಕು ಅಂತ ಬಯಸ್ತೇನೆ. ಯಾಕಂದ್ರೆ ನಾನು ಅವನ ಭಕ್ತ. ಅದಕ್ಕಾಗಿ ಅವನ ಸಂಪತ್ತನ್ನು ಅಪಹರಿಸ್ತೇನೆ. ಯಥಾ ಕದಾಚಿತ್ ಜೀವಾತ್ಮ ಸಂಸರನ್ ನಿಜ ಕರ್ಮಭಿ ನಾನಾ ಯೋನಿಶ್ವನೀಶೋಜಂ ಪೌರುಷೀಂ ಗತಿಮಾವೃತೇತ್. ಕರ್ಮಾನುಸಾರವಾಗಿ ನಾನಾ ಗತಿಗಳನ್ನು ಹೊಂದುತ್ತಾ ಇರ್ತಾನಲ್ಲ, ಆಗ ಬೇರೆ ಬೇರೆ ಯೋನಿಗಳಲ್ಲೂ ಹೋಗ್ತಾನೆ. ಮತ್ತೆ ಕೊನೆಗೊಮ್ಮೆ ಪುರುಷ ಜನ್ಮ ಬಂದಾಗ, ಮನುಷ್ಯ ಜನ್ಮ ಬಂದಾಗ ಜನ್ಮ ಅವನ ಮತ್ತೆ ಅವನು ಮಾಡುವ ಕರ್ಮ,
ಅವನು ಯೌವನ ಇತ್ಯಾದಿಗಳು, ರೂಪ, ವಿದ್ಯಾ, ಐಶ್ವರ್ಯ, ಧನ ಇತ್ಯಾದಿಗಳ ಮೂಲಕವಾಗಿ ಯಜ್ಞಸ್ಯ ನ ಭವೇತ್ ಸ್ತಂಭ. ಸಂಪತ್ತು ಕೊಟ್ಟು ನೋಡ್ತೇನೆ, ಆವಾಗ ಏನಾದರೂ ಅಹಂಕಾರ ಬರದೇ ಹೋದರೆ ತತ್ರ ಎಂಬುದು ಅನುಗ್ರಹ, ಅದು ನಾನು ಅವನ ಅನುಗ್ರಹ ಮಾಡಿದಂತೆ. ಆದರೆ ಆವಾಗ ಅವನಿಗೆ ಅಹಂಕಾರ ಬಂದರೆ ಅದನ್ನು ಕಿತ್ಕೊಳ್ತೇನೆ. ಮಾನಸ್ತಂಭ ನಿಮಿತ್ತಾನಾಂ ಜನ್ಮಾದೀನಾಂ ಸಮಂತತಃ ಸರ್ವಶ್ರೇಯ ಪ್ರದೀಪಾನಾಂ ಹಂತ ಮುಹ್ಯೇನ ತತ್ಪರಃ.